ಆ ಕಾಲದಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ 120 ಕೋಟಿ ರೂಪಾಯಿ ಕುಡ್ಸೆಂಪ್ ಯೋಜನೆಯಲ್ಲಿ ನೀರಿನ ವ್ಯವಸ್ಥೆ ಮಾಡುವಾಗ ಆ ನೀರು ವಾರಾಯಿಂದ ತರಬೇಕು ಅಂತ ಇನಿಷಿಯಲ್ ಪ್ರಪೋಸಲ್ ಇತ್ತು. ಆದರೆ ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರು ಸ್ವರ್ಣದಲ್ಲೇ ಆಗಬೇಕು ಅಂತ ಸೂಚನೆ ಕೊಟ್ಟ ಮೇರೆಗೆ ಅದು ಸ್ವರ್ಣ 2ನೇ ಹಂತ ಆಗಿದೆ. ಈಗ ಅದು ಸಾಲೋದಿಲ್ಲ. ಆ್ಯಕ್ಚುಲಿ ಅದನ್ನು 2020 ಇಸ್ವಿವರೆಗೆ ಸಾಕಾಗುವಂಥ ಒಂದು ಯೋಜನೆ ಅಂತ ಮಾಡಿರ್ತಕ್ಕಂಥದ್ದು ಈಗ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಸರ್ಕಾರ ಈಗ ಸುಮಾರು 102 ಕೋಟಿ ರೂಪಾಯಿನ ಕುಡ್ಸೆಂಪ್ ಯೋಜನೆಯಲ್ಲಿ ಕುಡಿಯುವ ನೀರನ್ನು 24 ಗಂಟೆ ಕೊಡುವ ರೀತಿಯಲ್ಲಿ ಇವಾಗ ಅದಕ್ಕೆ ಮಂಜೂರಾತಿಯನ್ನು ನೀಡಿದೆ. ನಾವೀಗ ಸಿಮ್ರಾದಲ್ಲಿ ಇನ್ನೊಂದು ಅಣೆಕಟ್ಟು ಮಾಡೋದಾ, ಅದು ಸಾಕಾಗ್ತದ ನೀರಂತ ನೋಡ್ಬೇಕು. ಯಾಕಂದರೆ 3ನೇ ಅಣೆಕಟ್ಟು ಮಾಡಿ ಪುನಃ ಅದು ಸಾಕಾಗದಿದ್ರೆ ಕಷ್ಟ. ಹಾಗಾಗಿ ವಾರಾಯಿಂದ ಕೂಡ ನೀರು ತರುವಂಥ, ಉಡುಪಿಗೆ ನೀರು ತರುವಂಥ ಯೋಜನೆ ಅಥವಾ ಸಿಮ್ರದಲ್ಲಿ ಅಣೆಕಟ್ಟು ಯಾವುದರಲ್ಲಿ ಹೆಚ್ಚು ಲಾಭ ಆಗುತ್ತೆ, ಲಾಭ ಅಂದರೆ ನೀರಿನ ಲಾಭ ಆಗುತ್ತೆ, ಅದನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸ್ತಿದ್ದೇವೆ. ಅದೇ ರೀತಿಯಲ್ಲಿ ಉಡುಪಿಯ 70% ಉಡುಪಿ ನಗರಸಭೆ 70% ಭಾಗಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ. ಒಂದು 30% ಮಾತ್ರ ಇದೆ. ಹಾಗಾಗಿ 4 ಗ್ರಾಮಗಳು, ಶಿವಳ್ಳಿ ಗ್ರಾಮ, ಪುತ್ತೂರು ಗ್ರಾಮ, 76 ಬಡಗುಬೆಟ್ಟು ಗ್ರಾಮ ಮತ್ತು ಕೊಡೂರು ಗ್ರಾಮಕ್ಕೆ ಸುಮಾರು 220 ಕೋಟಿ ರೂಪಾಯಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ನಮ್ಮ ಸರ್ಕಾರ ಮಂಜೂರಾತಿಯನ್ನು ನೀಡಿದೆ. ಒಟ್ಟಿಗೆ ಅಲ್ಲಿ ಸುಮಾರು 320 ಕೋಟಿ ರೂಪಾಯಿ ಕುಡಿಯುವ ನೀರು ಮತ್ತು ಒಳಚರಂಡಿ ವ್ಯವಸ್ಥೆಗಾಗಿ ಮಂಜೂರಾಗಿದೆ ಅಂತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಯಾಕಂದರೆ ಈಗ ಅಪಾರ್ಟ್ಮೆಂಟ್ಗಳೆಲ್ಲ ಬರುವಾಗ ನಿಮ್ಮ ನೀರು, ತ್ಯಾಜ್ಯ ನೀರನ್ನು ಬಿಡುವಂಥದ್ದು ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿ ಹಕ್ಕಿ ಏನಿದೆ ಅದಕ್ಕೆ ಗೂಡಿದೆ. ಆದರೆ ಪ್ರತಿ ಮನುಷ್ಯನಿಗೂ ಒಂದು ಮನೆ ಇರಬೇಕು, ಒಂದು ಕುಟುಂಬಕ್ಕೆ ಮನೆ ಇರಬೇಕು ಅಂತಕ್ಕಂಥ ಆಶೆ ಇರುವುದು ಸ್ವಾಭಾವಿಕ. ಆದರೆ ಹಕ್ಕಿಗಳು ಎಷ್ಟು ಅವರಿಗೆ ಮುನ್ಸಿಪಾಲಿಟಿ ಲೈಸೆನ್ಸ್ ಅಗತ್ಯ ಇಲ್ಲ, ಪಂಚಾಯತ್ ಲೈಸೆನ್ಸ್ ಅಗತ್ಯ ಇಲ್ಲ, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಅಗತ್ಯ ಇಲ್ಲ, ಏನು ಅಪ್ರೂವಲ್ ಅಗತ್ಯ ಇಲ್ಲದಿದ್ರೂ ಕೂಡ ಹಕ್ಕಿಗಳು ಏನು ಮಾಡ್ತಾರೆ, ತನಗೆ ಎಷ್ಟು ಬೇಕು ಅಷ್ಟೇ ದೊಡ್ಡ ಗೂಡನ್ನು, ಎಷ್ಟು ದೊಡ್ಡ ಗೂಡನ್ನು ಕಟ್ಬೋದು, ಆದರೆ ತನಗೆ ಎಷ್ಟು ಬೇಕು ಅಷ್ಟೇ ದೊಡ್ಡ ಗೂಡನ್ನು ಕಟ್ಟಿದರೆ ಈ ಮನುಷ್ಯರು ನನ್ನನ್ನು ಸೇರಿ ನಮ್ಮಲ್ಲಿ ದುರಾಶೆ ಜಾಸ್ತಿ. ನಮಗೆ ಕೊನೆಗೆ ಹೋಗಿ ಮಲಗೋದು ಒಂದೇ ಬೆಡ್ಡಿನಲ್ಲಿ ಒಂದೇ ಕೋಣೆಯಲ್ಲಿ ಬಿಟ್ಟರೆ ನಮಗೆ ಭಾಳ ದೊಡ್ಡದಾಗಿ ಮನೆ ಬೇಕು ಅಂತಕ್ಕಂಥ ಆಶೆ, ಚಂದದ ಮನೆ ಬೇಕಂತಕ್ಕಂಥ ಆಶೆ ಮನುಷ್ಯನಲ್ಲಿ ಇದ್ದೇ ಇರ್ತದೆ. ಆ ನಿಟ್ಟಿನಲ್ಲಿ ಉತ್ತಮವಾದಂಥ ಫ್ಲ್ಯಾಟ್ಗಳನ್ನು ನಿರ್ಮಿಸಿದರೆ, ಇಂಡಿಪೆಂಡೆಂಟ್ ಬಂಗ್ಲೋ ಆದರೆ ಅಲ್ಲಿ ವಾಚ್ಮ್ಯಾನ್ಗಳು, ಸೆಕ್ಯೂರಿಟಿ, ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಈಗ ಫ್ಲ್ಯಾಟ್ ಕಲ್ಚರ್ ಏನಿದೆ ಅದು ಉಡುಪಿಯಲ್ಲಿ ಬಹಳ ಜೋರಾಗಿ ಈಗ ಬೆಳೀತಿದೆ. ಆ ನಿಟ್ಟಿನಲ್ಲಿ ಭವಾನಿ ರೆಡ್ ಕೋರಲ್ಲಿ ಒಳ್ಳೆಯ ಎಲಿವೇಶನ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಇದು ಅತ್ಯಂತ ಶೀಘ್ರಗತಿಯಲ್ಲಿ ಇದು ಅನುಷ್ಠಾನ ಆಗಲಿ. ಈಗ ಹೊಯ್ಗೆಯ ಸಮಸ್ಯೆ ಇದೆ, ನನಗೆ ಗೊತ್ತು. ಆ ಹೊಯ್ಗೆಯ ಸಮಸ್ಯೆಗೆ ನಾವು ಸರ್ಕಾರ ಕಾರಣ ಅಲ್ಲ. ಹೊಯ್ಗೆಯ ಸಮಸ್ಯೆಗೆ CRZನಲ್ಲಿ ಹೊಯ್ಗೆ ತೆಗಿಲಿಕ್ಕೆ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಚೆನ್ನೈ ಅದು ಸ್ಟೇ ಕೊಟ್ಟದ್ರಿಂದ ಈಗ ಪುನರಪಿ ಅದರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ. ಅತಿ ಶೀಘ್ರದಲ್ಲಿ ಆ CRZನಲ್ಲಿ ಕೂಡ ಹೊಯ್ಗೆ ತೆಗಿಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಾನ್ CRZನಲ್ಲಿ ಎಲ್ಲ ಕಡೆಯಲ್ಲಿ ಏಲಂ ಆಗ್ತಾ ಇದೆ. ಆದರೆ ನಮ್ಮ 3 ಜಿಲ್ಲೆಗಳಲ್ಲಿ ವಿಶೇಷ ನೀತಿ ಮಾಡಬೇಕು, ಏಲಂ ಬೇಡ ಅಂತ ಹೇಳಿದಕ್ಕೋಸ್ಕರ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿ ಈಗ ಅದು ಕೂಡ ಅಂತಿಮ ಘಟ್ಟಕ್ಕೆ ಬಂದಿದೆ. ಸೊ ನಾನ್ CRZನಲ್ಲಿ ಕೂಡ ಹೊಯ್ಗೆಯನ್ನು ತೆಗಿಲಿಕ್ಕೆ ಇನ್ನೂ ಅವಕಾಶ ಆಗುತ್ತೆ, CRZನಲ್ಲಿ ಕೂಡ ಆಗುತ್ತೆ. ಆದರೆ ಏನಾಗಿದೆ, 70% ಅಷ್ಟು ಹೊಯ್ಗೆ ನಮ್ಮ ಉಡುಪಿ ಜಿಲ್ಲೆದು ಹೊರಗೆ ಹೋಗ್ತಾ ಇತ್ತು ಬೆಂಗಳೂರಿಗೆ, ಶಿವಮೊಗ್ಗಕ್ಕೆ. ಯಾಕಂದರೆ 1 ಲಕ್ಷ ರೂಪಾಯಿ ಲೋಡಿಗೆ, ಬೆಂಗಳೂರಿನಲ್ಲಿ ಹೊಯ್ಗೆಗೆ 1 ಲಕ್ಷ ರೂಪಾಯಿ ಲೋಡಿಗೆ. ಹಾಗಾಗಿ ಎಲ್ಲ ಸ್ಮಗ್ಲಿಂಗ್ ಆಗಿ ಹೊರಗೆ ಹೋಗ್ತಾ ಇತ್ತು. ನಾನಂತೂ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ತೀರ್ಮಾನ ಮಾಡಿದ್ದೇನೆ, ಉಡುಪಿ ಜಿಲ್ಲೆಯ ಹೊಯ್ಗೆ ಮತ್ತು ಮರಳು ಉಡುಪಿ ಜಿಲ್ಲೆಗೆ ಸಿಗಬೇಕು, ಬೇರೆ ಹೊರಗೆ ಹೋಗಬಾರ್ದು. ಆಗ ಅತಿ ಕಡಿಮೆ ದರದಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ಸಿಗುವಂತಾಗ್ತದೆ ಅಂತಕ್ಕಂಥ ನಿಯಮವನ್ನು ಕೂಡ ನಾವು ಈ ಬಾರಿ ರೂಪಿಸಬೇಕು, ಹೊರಗೆ ಹೋಗ್ಲಿಕ್ಕೆ ಬಿಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಕೂಡ ನಾವು ಬಂದಿದ್ದೇವೆ. ಹಾಗಾಗಿ ಧಾರಾಳವಾಗಿ ಮುಂದೆ ಹೊಯ್ಗೆಯನ್ನು ಕೊಡ್ಸಕ್ಕಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಅದು ನಮ್ಮ ತಪ್ಪಿನಿಂದ ಅಥವಾ ನಾವು ಮಾಡಿದಂಥ ತಪ್ಪಿನಿಂದಲ್ಲ, ಕೋರ್ಟ್ಗಳಿಂದ ಮತ್ತು ಪ್ರತ್ಯೇಕ ನೀತಿ ಬೇಕಂತ ಬೇಡಿಕೆ ಬಂದದ್ರಿಂದ ಈ ಒಂದು ಸಮಸ್ಯೆ ಆಗಿದೆ. ಅದನ್ನು ಕೂಡ ಪರಿಹರಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ